ನಮಸ್ಕಾರ ಶ್ರೀ ಗಣೇಶ್. ರಿಷಬ್ ರಾಶಿಯವ್ರಿಗೆ ನಾನು ಟೆರೋ ಕಾರ್ಡ್ ನೋಡಿ ನಾನು ರೀಡಿಂಗ್ ಮಾಡಿ ನಿಮಗೆ ಹೇಳ್ತೀನಿ. ನಿಮ್ಮ ಕುಂಡ್ಲಿಲಿ ಏನಿದೆಯೋ ಏನಿಲ್ವೋ ಮತ್ತು ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ನೋಡಿ ನಾನು ಹೇಳ್ತೀನಿ. ಈ ವರ್ಷ ನೀವು ರಿಷಬ್ ರಾಶಿಯವ್ರಿಗೆ ಸ್ವಲ್ಪ ನೀವು ಹೊರಗಡೆ ಹೋಗಿ ಕೋರ್ಟ್ ಕಚೇರಿದು ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಆದರೆ ನೀವು ಇದರಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಾಗುತ್ತೆ. ನೀವು ಕೋರ್ಟ್ ಕಚೇರಿ ಇದರಲ್ಲಿ ಹೋಗಬಾರ್ದು. ನೋಡಕ್ ಹೋದ್ರೆ ಪೊಲೀಸ್ ಕೇಸ್ಗಳಲ್ಲೆಲ್ಲ ಹೋಗಬಾರ್ದು. ನೀವು ಮನೆಯಲ್ಲೇ ಇದ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಯಾರನ್ನ ಫ್ರೆಂಡ್ಸ್ಗಳನ್ನೆಲ್ಲ ಇಟ್ಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಅಂದ್ರೆ ಏನು ಅಂದ್ರೆ ಸೈಡ್ಗಳು ನಿಮ್ದು ಜಮೀನುಗಳು ಏನಾನ ಇದ್ರೆ ಅದರಿಂದ ನಿಮ್ಗೆ ಏನಾನ ತೊಂದರೆಗಳಿದ್ರೆ ಅದು ನಿಮ್ಗೆ ಸಾಲ್ವ್ ಆಗುತ್ತೆ. ನಿಮ್ಗೆ ಕಷ್ಟಗಳನ್ನು ಪರಿಹಾರ ಆಗುತ್ತೆ. ಆದ್ರೇನು ನಿಮ್ಮ ಮನೆಯಲ್ಲಿ ಏನು ಅಂದ್ರೆ ಈ ಈ ವರ್ಷ ನಿಮ್ಗೆ ಸ್ವಲ್ಪ ತೊಂದರೆ ಉಂಟು. ಅದರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಲಶಗಳು ಜಗಳಗಳು ಅದೆಲ್ಲ ಆಗ್ತಾ ಇದೆ. ಅದರಿಂದ ಅದಕ್ಕೆ ನೀವು ಸ್ವಲ್ಪ ದೇವ್ರ ಪೂಜೆಗಳು ಮಾಡ್ಕೊಳ್ಳಿ. ಆಂಜನೇಯನ ಆರಾಧನೆ ಮಾಡಿ. ಅದರಿಂದ ನಿಮ್ಗೆ ಒಳ್ಳೇದಾಗಬಹುದು. ಅದು ನಿಮ್ಮ ಮನೆಯಲ್ಲಿ ಕೂಡ ಚೆನ್ನಾಗಾಗತ್ತೆ. ನಿಮ್ಮ ಆರೋಗ್ಯಗಳು ಚೆನ್ನಾಗಿ ಇಟ್ಕೊಳ್ಳಿ, ಆಯ್ತಾ. ಆದರೆ ನಿಮ್ಮ ಕುಂಡ್ಲಿಯಲ್ಲಿ ಸ್ವಲ್ಪ ಪಿತೃದೋಷ ಉಂಟು, ಅವರ ಅಗ್ನಿ ದೋಷ ಉಂಟು. ಅಗ್ನಿ ದೋಷ ಅದಕ್ಕೋಸ್ಕರವಾಗಿ ಅಗ್ನಿ ದೇವಗೆ ಆರಾಧನಾ ಪೂಜೆ ಮಾಡಿದ್ರೆ ನಿಮ್ಗೆ ಕಷ್ಟಗಳು ದೂರ ಆಗುತ್ತೆ, ಅಗ್ನಿ ದೋಷನೂ ಹೋಗುತ್ತೆ. ಅಮ್ಮನ ಪೂಜೆ ಮಾಡಿ ಮತ್ತು ಅಗ್ನಿ ದೋಷ ನಿಮ್ಗೆ ಪರಿಹಾರ ಆಗುತ್ತೆ. ಜಲ ಪೂಜೆ ಮಾಡಿದ್ರೆ ನಿಮ್ಗೆ ಅಗ್ನಿ ದೋಷನೂ ಪರಿಹಾರ ಆಗುತ್ತೆ. ಇಷ್ಟೇನೆ. ನಮಸ್ಕಾರ.